ಬ್ಯಾಂಗ್ಳೂರ್ನ ಓಕ್ಲಿಪುರಮಲ್ಲಿ ಇನೋವಾ ಕ್ರಿಸ್ಟಾ ಕಾರು ಇಟಿಯೋಸ್ ಕಾರಿಗೆ ಟಚ್ ಮಾಡಿರ್ತಾರೆ. ಅದನ್ನು ಕೇಳೋದಕ್ಕೆ ಬೈದಿರ್ತಾರೆ. ಪಬ್ಲಿಕ್ ಅವ್ರು ಕ್ವಶನ್ ಮಾಡಿದ್ದಕ್ಕೆ ಪಬ್ಲಿಕ್ ಅವರು ಕಾರ್ ಮೇಲೆ ಕಾರ್ ಹಚ್ಚಕ್ಕೆ ಹೋಗಿರ್ತಾರೆ. ಇದರಿಂದ ರುಚಿಕೆದ್ದು ಇಡೀ ಕಾರ್ನ ಬ್ಲಾಸ್ಟ್ ಮಾಡಿ ಅವನ್ನ ಆಚೆಗೆ ಎಳೆದು ಹೊಡೆದಿರ್ತಾರೆ. ಮುಗೀತು ನನ್ನ ಕತೆ ಅಂದ್ಬಿಟ್ಟು ಕಾರ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಡ್ರೈವರು. ಅಲ್ಲಿ ಲೋಕಲ್ ಪೊಲೀಸ್ ಇದ್ರೂ ಕಂಟ್ರೋಲ್ ಮಾಡೋಕ್ಕೆ ಇರ್ತಿರೋ ಅಷ್ಟು ಕ್ರೌಡು. ಕಾರ್ ಒಳಗಡೆ ಒಬ್ಬರು ಲೇಡಿ ಕೂಡ ಇರ್ತಾರೆ. ಅದು ಯಾರೋ ಏನೋ ಅಂತ ಕರೆಕ್ಟಾಗಿ ಕನ್ಫರ್ಮೇಷನ್ ಇಲ್ಲ. ಬ್ಯಾಂಗ್ಳೂರಲ್ಲಿ ರೋಡ್ ರೇಂಜಸ್ ಏನಕ್ಕೆ ಇಷ್ಟು ಜಾಸ್ತಿ ಆಗ್ತಿದೆ ಅಂತ ನಿಜ ಗೊತ್ತಾಗ್ತಿಲ್ಲ. ದಿನದಿಂದ ದಿನ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. 5 ನಿಮಿಷ ಲೇಟಾಗಿ ಹೋಗೋಣ ಅಂದರೆ 5 ನಿಮಿಷ ಅಲ್ಲ, ಅರ್ಧ ಗಂಟೆ 1 ಅವರ್ ಆದ್ರೂ ಟ್ರಾಫಿಕ್ ಕ್ಲಿಯರ್ ಆಗ್ತಿಲ್ಲ, ಅಷ್ಟು ಟ್ರಾಫಿಕ್ ಆಗ್ತಿದೆ. ಬೇಗ ಬಿಟ್ಟರು ಕೆಲಸಗಳಿಗೆ ಆನ್ ಟೈಮ್ ರೀಚ್ ಆಗೋಕ್ಕಾಗ್ತಿಲ್ಲ. ಅದರಿಂದ ಜನಕ್ಕೆ ಕೋಪ, ತಾಳ್ಮೆ ಅನ್ನೋದು ತುಂಬಾ ಪೇಷನ್ಸ್ ಹೊರಟೋಗಿದೆ. ಸಣ್ಣ ಪುಟ್ಟ ವಿಷಯಕ್ಕೂ ಯಾರೋ ಸ್ಮೈಲ್ ಮಾಡ್ಕೊಂಡು ಹೋಗ್ಲಿ ಬಿಡಿ ಅನ್ನೋ ಪೇಷನ್ಸೇ ಕಳ್ಕೊಬಿಟ್ಟಿದ್ದಾರೆ. ಎಲ್ಲದಕ್ಕೂ ಕೋಪ ಮಾಡಿಕೊಂಡು ಜಗಳ ಆಡೋದೇ ಈ ಬ್ಯಾಂಗ್ಳೂರ್ನ ರೋಡ್ ರೇಂಜಿಗೆ ಮೇನ್ ರೀಸನ್ ಆಗಿದೆ. ನೀವೇನಂತೀರ ಕಮೆಂಟಲ್ಲಿ ತಿಳಿಸಿ.